ಅದ್ರಲ್ಲಿ ಇಶ್ಯೂ ಏನಿದ್ಯಮ್ಮ? ಗಂಡ ಹೆಂಡತಿಗೆ ಫೋನ್ ಮಾಡೇ ಮಾಡ್ತಾನೆ. ಹೇ ಲೇ ಮಲ್ಲಿ, ಇವನಿಗೆ ಯಾವ ತರನೇ ಹೇಳೋದು? ನಾನು ಹೇಳೋವರೆಗೂ ಕೇಳಿಸ್ಕೊಳ್ಳೋ. ಅಶೋಕ್ಗೂ ಕಾಲ್ ಮಾಡಿ ನಾನು ನಿನ್ನ ತುಂಬಾ ನೋಯಿಸ್ಬಿಟ್ಟಿದ್ದೀನಿ, ನನ್ನನ್ನು ಕ್ಷಮಿಸ್ಬಿಡು ಅಂತ ಕೇಳ್ಕೊಂಡಂತೆ. ಹಾ, ಇದನ್ ಕೇಳಿದಾಗ ನಿಂಗೆ ಹೇಗೆ ಶಾಕ್ ಆಯ್ತೋ ಹಾಗೆ ನಂಗೂ ಶಾಕ್ ಆಯ್ತು. ಯಾಕಂತೆ? ಗೊತ್ತಿಲ್ಲ ಕಣೋ, ನಿನ್ನ ಹತ್ರ ಎಲ್ಲ ಹೇಳ್ಕೋಬೇಕು ಅಂತ ಅನಿಸ್ತಿದೆ ಅಂತ ಹೇಳದ್ನಂತೆ. ಅವನೇನ್ ಹೇಳ್ತಾನೋ, ಇವಳೇನ್ ಕೇಳ್ತಾಳೋ, ಅದೇನ್ ಮಾತಾಡ್ತಾರೋ ಒಂದು ಗೊತ್ತಾಗ್ತಿಲ್ಲ ಕಣೋ. ಅವರಿಬ್ರೇನಾದ್ರೂ ಒಂದಾಗ್ಬಿಟ್ರೆ ನಮ್ ಕತೆ ಮುಗೀತು. ಅವರಿಬ್ರು ಮೀಟ್ ಮಾಡಬಾರ್ದು ಅಷ್ಟೇ ತಾನೆ? ಅದನ್ನ ನಾನ್ ನೋಡ್ಕೋತೀನಿ. ಅದಕ್ಕೆ ನೀನ್ ಇವಾಗ್ಲೇ ಹೋಗು. ಅವನು ಮನೆಗ್ ಬಂದ್ಬಿಟ್ರೆ ಕಷ್ಟ. ನಾನ್ ಮೀಟ್ ಮಾಡಿ ಮಾತಾಡ್ತೀನಿ ಅಂತ ಹೇಳಿದ್ದೀನಲ್ಲ, ಸ್ವಲ್ಪ ಸುಮ್ನೆ ರಮ್ಮ. ಅಯ್ಯೋ, ನೀನ್ ಮಾತಾಡೋಷ್ಟ್ರಲ್ಲಿ ಅವ್ನ್ ಮನೆಗ್ ಬಂದ್ಬಿಟ್ರೆ ಈಗ್ಲೇ ಫೋನ್ ಮಾಡಿ ನೀನ್ ಎಲ್ಲಿದೀಯಾ ಅಲ್ಲೇ ಇರು, ನಾನ್ ಬಂದು ಮಾತಾಡ್ಬೇಕು ಅಂತ ಹೇಳು. ಹೋದ ತಕ್ಷಣನೇ ಶಿವಗಾಮಿ ಬಗ್ಗೆ ಇಲ್ದೇ ಇರೋದನ್ನೆಲ್ಲ ಹೇಳು. ಅವನಿಗೆ ಶಿವಗಾಮಿ ಮೇಲೆ ತುಂಬಾ ಕೋಪ ಬರ್ಬೇಕು. ಅವರಿಬ್ರು ಮಾತಾಡ್ಕೊಳ್ದೇ ಇರೋ ತರ ನೋಡ್ಕೋಬೇಕು. ಸರಿ, ಅಷ್ಟೇ ತಾನೆ? ಅಶೋಕ್ಗೆ ಮೀಟ್ ಮಾಡ್ತೀನಿ ಅಂತ ಹೇಳಿದ್ದೆ, ನಾನೇ ಮೀಟ್ ಮಾಡಕ್ ಆಗ್ಲಿಲ್ಲ. ಇವಾಗ್ಲೇ ಕಾಲ್ ಮಾಡಿ ಎಲ್ಲಿದ್ದಾನೆ ಅಂತ ತಿಳ್ಕೊಂಡು ಹೋಗ್ತೀನಿ. ಹೋಗು ಹೋಗು, ಮೊದ್ಲು ಆ ಕೆಲಸ ಮಾಡಿ ಹೋಗು. ನಾನು ಈ ಮೋಡ ಒಂದೇ ಮನಸ್ಥಿತಿಲಿದ್ದೀವಿ. ಮೋಡ ಭೂಮಿ ಹತ್ರ ಕ್ಷಮೆ ಕೇಳ್ತಿದೆ. ಕಣ್ಣಲ್ಲಿರೋ ನೀರನ್ನೆಲ್ಲ ಕಣ್ಣೀರಾಗಿ ಸುರಿಸ್ತಾ ಇದೆ. ನಾನು ಅಷ್ಟೆ, ನನ್ನ ಶಿವಗಾಮಿ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ಮಳೆ ಸುರಿದು ಹಗುರ ಆಗೋ ಮೋಡದ ಥರ ನನ್ನಲ್ಲಿರೋದನ್ನೆಲ್ಲ ಶಿವಗಾಮಿ ಹತ್ರ ಹೇಳಿ ನನ್ನ ಮನಸ್ಸನ್ನು ಹಗುರ ಮಾಡ್ಕೋತೀನಿ. ನನ್ನ ಮಗಳು ಸಾವಿನ ನೋವನ್ನು ನಾನು ಒಬ್ಬನೇ ಅನುಭವಿಸ್ತೀನಿ. ಮನೇಲಿರೋ ಮಗು ಜೊತೆ ಪ್ರೀತಿಯಿಂದ ಮಾತಾಡ್ತೀನಿ. ಶಿವಗಾಮಿ ಹತ್ರ ಏನೇ ಆದರೂ ಕೋಪ ಮಾಡ್ಕೊಳ್ಳಲ್ಲ. ಆಮೇಲೆ ನೋಡ್ತಾ ಇರೋ, ರಜನಿಯಿಂದ ನಿಧಾನವಾಗಿ ದೂರ ಆಗ್ತೀನಿ. ಎಷ್ಟು ಬೇಕೋ ಅಷ್ಟು ಮಾತಾಡ್ತೀನಿ. ಪಾಪ ಅವಳಿಗೆ ಬೇಜಾರಾಗತ್ತೆ. ಇನ್ನೇನು ಮಾಡೋಕ್ಕಾಗತ್ತೆ? ನನ್ನ ಶಿವಗಾಮಿಗೋಸ್ಕರ ಇದನ್ನೆಲ್ಲ ಮಾಡಲೇಬೇಕು. ಪಾಪ ನಾನು ಕ್ಲೋಸಾಗಿ ಮಾತಾಡೋದ್ರಿಂದ ರಜನಿ ಮನಸ್ಸಲ್ಲೂ ಭಾವನೆಗಳು ಹುಟ್ಟುತ್ತೆ. ಅದಕ್ಕೆ ನಾನು ಅವಕಾಶ ಮಾಡ್ಕೊಳ್ಳಲ್ಲ. ಅಣ್ಣ ಅಣ್ಣ, ಏ ಆದಿ, ಬಾರೋ ಒಳಗೆ. ಹಾ ಬಂದೆ, ಒಳಗೆ ಬಾ. ಅಲ್ಲ ಆದಿ, ನೀ ಹೇಗೋ ಬಂದೆ ಇಲ್ಲಿಗೆ? ನಿಂಗೆಂಗೋ ಗೊತ್ತಾಯ್ತು ನಾ ಇಲ್ಲಿದ್ದೀನಿ ಅಂತ? ಅಣ್ಣ, ನಾನು ಮನೆಗೆ ಹೋಗ್ತಾ ಇದ್ದೆ, ನಿನ್ ಕಾರ್ ನೋಡಿದ್ನಲ್ಲ, ಏನೋ ಪ್ರಾಬ್ಲಮ್ ಆಗಿರ್ಬೇಕು ಅಂತ ಬಂದೆ ಅಷ್ಟೇ.
ಏನಾದರೂ ಪ್ರಾಬ್ಲಮ್ ಆಗಿದೆಯಾ? ಏನು ಪ್ರಾಬ್ಲಮ್ ಆಗಿಲ್ಲ ಕಣೋ. ಇನ್ಫ್ಯಾಕ್ಟ್ ಆಗಿರೋ ಪ್ರಾಬ್ಲಮ್ನ ಹೇಗೆ ಸರಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅದೇ ನನ್ನ ಶಿವಗಾಮಿಗೆ ಇತ್ತೀಚೆಗೆ ನಾನು ತುಂಬ ನೋವು ಕೊಡ್ತಾ ಇದ್ದೀನಿ ಕಣೋ. ನಾನು ನೋವು ಕೊಟ್ಟಾಗ ಅವಳು ನೋವು ಅನ್ಭವಿಸೋದನ್ನ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ. ಅದೇ ಅದಕ್ಕೆ ಇವತ್ತೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಏನು ತೀರ್ಮಾನ? ಇವತ್ತು ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಎಲ್ಲ ಎಲ್ಲ ಬಿಚ್ಚಿಟ್ಬಿಡ್ತೀನಿ ಅವಳ ಮುಂದೆ.